ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಸಾಗರ ಉಪವಿಭಾಗದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಮ್ಯಾರಥಾನ್ಗೆ ಪೊಲೀಸ್ ಉಪ ಅಧೀಕ್ಷಕ ಡಾ ಬೆನಕ ಪ್ರಸಾದ್ ಚಾಲನೆ ನೀಡಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಹಾಗೂ ಅವುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಬಳಿಕ ಡಾ ಬೆನಕ ಪ್ರಸಾದ್ ಮಾದಕ ವಸ್ತುಗಳ ಸೇವನೆಯಿಂದ ಆಗುತ್ತಿರುವ ಅಪಾಯ ಹಾಗೂ ಸಾಮಾಜಿಕ ವ್ಯಕ್ತಿಗತ ಬದುಕಿನ ಮೇಲೆ ಉಂಟಾಗುತ್ತಿರುವ ಗಂಭೀರ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ಯೋಗಪಟು ಶರಣ್ಯ ಮ್ಯಾರಥಾನ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸಲಾಗುತ್ತಿದ್ದು, ಯೋಗ ಮತ್ತು ವ್ಯಾಯಾಮಕ್ಕೆ ಒತ್ತು ನೀಡುವುದು ಅಗತ್ಯ ಎಂದರು. ಕಾಲೇಜಿನ ಮಕ್ಕಳುಗಳಿಗೆ ರ್ಯಾಂಡಮ್ ಆಗಿ ಒಂದು ಗಾಂಜಾ ಸೇವನೆ ಬಗ್ಗೆ ಒಂದು ಯೂರಿನ್ ಟೆಸ್ಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಪೋಷಕರಲ್ಲೂ ಕೂಡ ಒಂದು ಮನವಿ, ತಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಿ, ಅವರು ಯಾರ ಸಂಘ ಮಾಡ್ತಾ ಇದ್ದಾರೆ, ಯಾರ ಜೊತೆ ಸೇರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಗಮನ ಹರಿಸಿ ಈ ರೀತಿಯಾದ ಮಾದಕ ವ್ಯಸನಗಳಿಗೆ ಬಲಿಯಾಗಿರೋ ರೀತಿ ನೋಡ್ಕೊಳ್ಳಿ. ನಮ್ಮ ದೇಶ ಬಿಟ್ಟರೆ ಬೇರೆ ಅಳವಡಿಸ್ಕೊಂಡಿದ್ದಾರೆ. ಈಗ ಸಣ್ಣ ಹುಡುಗರೆಲ್ಲ ಈಗ ಡ್ರಗ್ಸಿಗೆ ತುಂಬ ಇದಾಗ್ತಾ ಇದ್ದಾರೆ. ಅದರಿಂದ ಯೋಗ ಮಾಡಿದರೆ ತುಂಬ ಅವರಿಗೆ ಮಾನಸಿಕವಾಗಿ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈಗ ಪೊಲೀಸ್ನವರಿಂದ ಮಾರಥಾನಲ್ಲಿ ನಾವು ಪಾಲ್ಗೊಂಡು 5 ಕಿಲೋಮೀಟ್ರ್ ಓಡಿದ್ದೀವಿ. ಯೋಗಾಸನ ಮತ್ತು ಓಡೋದು ದಿವಸ ಮಾಡಿಸ್ಕೋಬೇಕು. ಒಂದು ದಿವಸ ಮಾಡಿದ್ರೆ ಆಗಲ್ಲ, ಇದು ದಿವಸ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತೊಬ್ಬ ಯೋಗಪಟು ಜಿಕೆ ಕೃಷ್ಣಮೂರ್ತಿ, ಯುವ ಸಮೂಹದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯ ಉಂಟಾಗಲಿದ್ದು, ಈ ಬಗ್ಗೆ ಎಚ್ಚರ ಅಗತ್ಯ ಎಂದು ಹೇಳಿದರು. ಮ್ಯಾರಥಾನ್ ಓಟ ಇರ್ಬೋದು, ಯೋಗ ಇರ್ಬೋದು, ಇದನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಈ ಥರ ಒಂದು ಅಮಲಿನಿಂದ ಅಥವಾ ಒಂದು ಅತ್ಯಂತ ಹತ್ತಿರದ ಸುಖ ಬೇಕು ಅಂತಕ್ಕಂಥದ್ದ ದೂರ ಇರ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಯೋಗಾಸನದ ಕಡೆ ಮುಖ ಮಾಡಿ